ಓಂ ಶಾಂತಿ. ಪರಮಧಾಮ ಪವಿತ್ರಧಾಮವಾಗಿದೆ. ಆತ್ಮರುಗಳು ಪವಿತ್ರ ಆಗದ ವಿನಃ, ಪಾವನರಾಗದ ವಿನಃ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಪರಮಾತ್ಮ ಸದ್ಗುರುವಾಗಿ ರಾಜಯೋಗ ವಿಧಿ ತಿಳಿಸಿ ಸರ್ವ ಪರಿಯಿಂದ ರಕ್ಷಿಸಿ ಪಾವನರನ್ನಾಗಿಸಿ ಕರೆದೊಯ್ಯುವರು. ಆತ್ಮಸ್ಥಿತಿಯಲ್ಲಿ ಸ್ಥಿತರಾಗಿ ಪರಮಾತ್ಮನನ್ನು ನೆನೆಯುವುದು ರಾಜಯೋಗವೆಂದು ಹೆಸರು. ದೇಹದ ಅಭಿಮಾನ ಬಿಟ್ಟು ಆತ್ಮ ಅಭಿಮಾನಿಯಾಗಬೇಕು. ಪರಮಾತ್ಮನ ಜೊತೆಗೆ ಸಂಬಂಧ ಜೋಡಿಸಿ ಸಂಬಂಧದಿಂದ ಪ್ರೀತಿ ಉಂಟಾಗಿ ಆ ಪ್ರೀತಿಯು ಪರಮಾತ್ಮನನ್ನು ನೆನೆಯಲು ಸಹಜ ಆಗುವುದು. ಪ್ರೀತಿಯಲ್ಲಿ ನೆನಪು ಮಾಡುತ್ತಾ ಮಗ್ನರಾಗಬೇಕು. ಇದೇ ಮನ್ಮನಾಭವ ಎಂದು ಕರೆಯುವರು. ರಾಜಯೋಗ ಮೆಡಿಟೇಷನ್ ಮಾಡೋಣ. ಮೊದಲು ಒಂದು ಏಕಾಂತದಲ್ಲಿ ನಿಶ್ಶಬ್ದ ವಾತಾವರಣ ಇರಲಿ. ಒಂದು ಅಗರಬತ್ತಿ ಉರಿಸಿ ಸುವಾಸನೆಯಿಂದ ವಾತಾವರಣ ಫ್ರೆಶ್ ಮಾಡಬೇಕು. ಇದು ಯೋಗ ಮಾಡಲು ಅನುಕೂಲವಾಗುವುದು. ಮನಸ್ಸನ್ನು ಪರಂಧಾಮದಲ್ಲಿ ಇರಿಸಬೇಕು. ಮನಸ್ಸಿನಲ್ಲಿ ನೆನಪು ಅಥವಾ ಮನನ ಮಾಡಬೇಕು. ನಾನು ಆತ್ಮನಾಗಿದ್ದೇನೆ, ಪರಮಾತ್ಮನ ಸಂತಾನ ಆಗಿದ್ದೇನೆ. ಪರಮಾತ್ಮ ನನ್ನ ಆತ್ಮನಿಗೆ ತಂದೆ, ಶಿಕ್ಷಕ, ಸದ್ಗುರು ಆಗಿದ್ದಾರೆ ಹಾಗೂ ಪರಮಾತ್ಮನ ದಿವ್ಯ ಗುಣಗಳು ಹಾಗೂ ಸರ್ವ ಸಂಬಂಧದಿಂದ ನೆನಪು ಮಾಡಿರಿ. ಮನಸ್ಸಿನಲ್ಲಿ ಚಿಂತನ ಮಂಥನ ಮಾಡಿರಿ. ಪರಮಾತ್ಮ ಜ್ಞಾನ, ಶಾಂತಿ, ಆನಂದ, ಸುಖ, ಶಕ್ತಿಗಳ ಸಾಗರ. ಪರಮಾತ್ಮ ಪತಿತ ಪಾವನ, ಈ ರೀತಿ ಇತ್ಯಾದಿಯಾಗಿ ನೆನೆಯಬೇಕು. ಸಮಯ ಸಮಯ ನೆನಪು ಮಾಡುವ ಅಭ್ಯಾಸಿಗಳು ಆಗಿರಿ. ಅದಕ್ಕೋಸ್ಕರ 3 ಲೋಕದ ಜ್ಞಾನ, 3 ಕಾಲದ ಜ್ಞಾನ ನಮಗೆ ಪರಮಾತ್ಮ ಕೊಡುತ್ತಾರೆ. 3 ಲೋಕ ಭೌತಿಕ, ಸೂಕ್ಷ್ಮ, ನಿರಾಕಾರ. ಜಗತ್ತು ಭೌತಿಕವಾದುದು, ಸೂಕ್ಷ್ಮ ವಿಚಾರಗಳ ಲೋಕ. ನಿರಾಕಾರ ಆತ್ಮರುಗಳ ಲೋಕ. ಲೋಕಗಳು 3 ಪ್ರಕಾರ: ಸಾಕಾರ, ಆಕಾರ, ನಿರಾಕಾರ. ಈ ಜಗತ್ತು ಭೌತಿಕವಾಗಿದೆ. ಸ್ಥೂಲವಾದುದನ್ನು ನಾವು ಈ ಸ್ಥೂಲ ಕಣ್ಣುಗಳಿಂದ ನೋಡಬಹುದು. ಈ ಲೋಕ ಪ್ರತ್ಯಕ್ಷವಾಗಿದೆ. ಇಲ್ಲಿ ಎಲ್ಲವೂ ಭೌತಿಕವಾದುದು. ಎಲ್ಲವನ್ನೂ ಅನುಭವ ಮಾಡಬಹುದು. ಇದು ಲೌಕಿಕ ಪ್ರಪಂಚ, ಸಾಕಾರ ಲೋಕವಾಗಿದೆ. ಈ ಜಗತ್ತಿನಲ್ಲಿಯೇ ರಂಗಮಂಟಪದ ಮೇಲೆ ಸೃಷ್ಟಿಯ ನಾಟಕ 5000 ವರ್ಷಗಳ ಬೇಹದ್ದಿನ ಆಟ ನಡೆಯುವುದು. ಈ ಲೋಕವು ಯೂನಿವರ್ಸ್ನಿಂದ ಆವರಿಸಲ್ಪಟ್ಟಿದೆ. ಟೋಟಲ್ ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲ ಸೇರಿಸಿ ಸಾಕಾರ ಲೋಕವಾಗಿದೆ. ಇದು ಸೂರ್ಯ, ಚಂದ್ರ, ನಕ್ಷತ್ರ, ತಾರಾಮಂಡಲಗಳಿಗಿಂತ ಕೆಳಗಡೆ ಇದೆ. ಈ ಸಾಕಾರ ಲೋಕ ಪಂಚತತ್ವಗಳಿಂದ ಕೂಡಿದೆ. ಇಲ್ಲಿ ಮಾನವ ಪಡೆದ ಶರೀರ ಭೌತಿಕವಾದದ್ದು, ಪಂಚತತ್ವಗಳಿಂದ ಕೂಡಿದುದಾಗಿದೆ. ಅದಕ್ಕೋಸ್ಕರ ಮನುಷ್ಯರು, ಜಲಚರಗಳು, ಪ್ರಾಣಿ ಪಕ್ಷಿಗಳು, ಗಿಡಮರಗಳು, ಅನೇಕ ಪ್ರಕಾರದ ಜೀವರಾಶಿಗಳು ಇರಲು ಈ ಲೋಕ ಅನುಕೂಲ ಆಗಿರುವುದು. ಇಲ್ಲಿ ಗುರುತ್ವಾಕರ್ಷಣೆ ಶಕ್ತಿ ಇರುವುದು. ಈ ಲೋಕದಲ್ಲಿ ಚಲನವಲನ ಅಂದರೆ ನಡೆದಾಡುವುದು, ತಿರುಗಾಡುವುದು ಹಾಗೂ ಶಬ್ದ 2 ಇದೆ. ಇದು ಶಬ್ದಗಳಿಂದ ತುಂಬಿದ ಲೋಕ. ಮಾನವರು ಮಾತನಾಡುತ್ತಾರೆ. ಈ ಲೋಕದಲ್ಲಿ ಮಾನವಾತ್ಮರುಗಳು ಪರಂಧಾಮದಿಂದ ಬಂದು ಇಲ್ಲಿ ಶರೀರವನ್ನು ಪಡೆದು ಜನ್ಮಿಸುತ್ತಾರೆ. ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುವರು. ಪಾತ್ರ ನಿಶ್ಚಿತ. ಇದು ಅನಾದಿ ಅವಿನಾಶಿ ಡ್ರಾಮಾ ಮಾಡಿಸಲ್ಪಟ್ಟದ್ದಾಗಿದೆ. ಇಲ್ಲಿ ಎಲ್ಲರೂ ಕರ್ಮ ಮಾಡುವರು, ಕಾಯಕವೇ ಕೈಲಾಸವೆನ್ನುವರು. ಮಾನವರು ಕರ್ಮ ಮಾಡದೆ ವಿನಃ ಇರಲು ಆಗುವುದಿಲ್ಲ. ಇದು ಕರ್ಮಕ್ಷೇತ್ರವಾಗಿದೆ. ನಾಟಕ ರಂಗ ಎಂದು ಕರೆಯಬಹುದು. ಜನ್ಮ ಜನ್ಮಾಂತರ ಕರ್ಮದ ಗಹನ ಗತಿಯಲ್ಲಿ ಆತ್ಮರು ಸುತ್ತುವರು. ಮಾಡಿದ ಕರ್ಮದ ಅನುಸಾರವಾಗಿ ಸುಖ ದುಃಖ ಅನುಭವ ಮಾಡಬೇಕಾಗುತ್ತದೆ. ಪ್ರತಿಯೊಂದು ಆತ್ಮನ ಪಾತ್ರವು ಕರ್ಮದಂತೆ ಫಲ, ಬಿತ್ತಿದ್ದು ಬೀಜ, ಬೀಜದಂತೆ ಬೆಳೆ. ಇದರ ಅನುಗುಣವಾಗಿ ನಡೆಯುವುದು. ಏನೆಲ್ಲ ಅನುಭವ ಪಡೆಯಬೇಕು, ಈ ದೇಹದ ಮೂಲಕವೇ ಆತ್ಮನು ಅನುಭವಿಸುವನು.
ಓಂ ಶಾಂತಿ.